ಯಾವ ಒಕ್ಕಲಿಗ ಸಮಾಜ ಈ ಒಂದು ಪಕ್ಷವನ್ನ ಶಕ್ತಿ ತುಂಬಿದ್ದೀರಿ. ನೀವು ಕೊಟ್ಟಂತ ಶಕ್ತಿಯನ್ನ ಈ ನಾಡಿನ ಪ್ರತಿ ಕುಟುಂಬಗಳು, ಪ್ರತಿಯೊಂದು ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಒಕ್ಕಲಿಗ ಸಮಾಜ ಅಂತಕ್ಕಂಥದ್ದನ್ನ ಇವತ್ತು ನಡೆಸಬೇಕಾಗ್ತದೆ. ಇವತ್ತು ಯಾವ ಮುಸ್ಲಿಂ ಸಮಾಜ ಏನ್ ಮಾಡಿದ್ದೇವೆ, ರಾಮನಗರ ಯಾವ ರೀತಿ ಇತ್ತು, ಯಾವ ರೀತಿ ಇತ್ತು ರಾಮನಗರ ಏನು ನ್ಯಾಯ ಮಾಡಿದ್ದೀವಿ, ಯಾವ ನ್ಯಾಯ ಮಾಡಿದ್ವಿ. ಇವತ್ತು ಯಾವ ನಮ್ಮ ವಿಶ್ವ ಒಕ್ಕಲಿಗರ ಸಮಾಜದ, ನಮ್ಮ ವಿಶ್ವ ಒಕ್ಕಲಿಗರ ಮಠದ ನಮ್ಮ ಸ್ವಾಮಿಗಳಿಗೆ ನೋಟಿಸ್ ಕೊಡ್ತೇವೆ ಸರ್ಕಾರದಲ್ಲಿ. ನಾನು ಸರ್ಕಾರ ಕೇಳ್ತೇನೆ, ಯಾವ ಕುಮಾರಸ್ವಾಮಿಯ ಬಗ್ಗೆ ಒಂದು ಜನಾಂಗೀಯ ಭಾಷೆಯನ್ನು ಉಪಯೋಗ ಮಾಡಿದ್ದಾನೆ, ಇವತ್ತು ಅರೆಸ್ಟ್ ಮಾಡೋದಲ್ಲ. ಇವತ್ತು ಒಕ್ಕಲಿಗ ಸಮಾಜ ಸ್ವಾಮಿಗಳನ್ನ ಇವತ್ತು ಕೋರ್ಟ್ ಕೇಳ್ತಾರೆ. ಇವತ್ತು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ರಾಜ್ಯನ. ನಾವೇನು ಸಿಗತಕ್ಕಂಥ ಜಾಗೃತಿಲ್ಲ. ನ್ಯಾಯಕ್ಕೋಸ್ಕರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮನ್ನ ಅಷ್ಟು ಸುಲಭವಾಗಿ ಧ್ವನಿಯನ್ನು ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡಬೇಕಾಗಿತ್ತು ಸರ್ಕಾರ. ಮಾಡಿ 5ನೇ ತಾರೀಕು ದೇವೇಗೌಡರು ಕೋಟೆಯಲ್ಲಿ ಬಂದು ಈಗ ಸರ್ಕಾರ ಕೈಯಲ್ಲಿ ಯೋಗ್ಯತೆಗೆ 3 ಲಕ್ಷ ಕೆಲಸ ಮಾಡಲಿಕ್ಕೆ ನಿಮಗೆ ಆ ಸಮಾಜಗಳಿಗೆ ಅದೆಲ್ಲ ಹೋಗಿ ಇಂತಹ ಸಮಾವೇಶ